ಒಂದು ನಮಸ್ಕಾರ ವಾಪಸ್ ಬಯಸ್ತೀವಿ. ಥ್ಯಾಂಕ್ ಯು. ಯಾಕೆ ಅಂತಂದರೆ ನಾನು ಹುಬ್ಳಿಯಿಂದ ಇಲ್ಲಿ ಬರೋಬೇಕಾದ್ರೆ ಎಲ್ಲರೂ ಏನಂದ್ರೆ ಮದುವೆ ಆಗಿ 2012 ನಾನು ಬಂದಾಗ ಎಲ್ಲರೂ ಹೇಳಿದರು ಎಲ್ಲಿ ಬೇಕಾದರೂ ಜೀವನ ಮಾಡ್ಬೋದು, ಮಂಗಳೂರಲ್ಲಿ ಮಾಡೋಕ್ಕಾಗಲ್ಲ ಅಂತ. ಯಾಕಂದರೆ ನೀವು ತುಂಬ ಮಾತಾಡ್ತೀರಾ ಮತ್ತು ಜನ ನಿಮ್ಮನ್ನು ಹುಚ್ಚರಂತ ಅನ್ಕೊತಾರೆ ಅಂತ ಅಂದರು. ಸೊ ಅದನ್ನು ಸ್ವಲ್ಪ ಮಟ್ಟಕ್ಕೆ ಸುಳ್ಳು ಅಂತ ಸಾಬೀತುಪಡಿಸಿದ್ದೀವಿ. ಇನ್ನು ಸ್ವಲ್ಪ ಕುಮಾರ್ ಸರ್ ಮಾತಾಡೋಬೇಕಾದ್ರೆ ನಿಮಗೆ ಹೇಳ್ಬೋದು ಅವರ ಅನುಭವಗಳನ್ನು ಮಂಗಳೂರಲ್ಲಿ ಹೆಂಗಿತ್ತು ಅಂತ. ನಮಗಂತೂ ಮಂಗಳೂರು ತುಂಬ ಅಚ್ಚುಮೆಚ್ಚಾಗಿದೆ, ಜನ ಎಲ್ಲ ಖುಷಿಯಾಗಿದ್ದಾರೆ ನಮಗೆ. ಮತ್ತು ಒಂದೇನಂತ ಅಂದರೆ ಜನ ನಗಲ್ಲ, ಅದು ಒಂದೇ ಕಂಪ್ಲೇಂಟ್ ನಂದು. ನಗೋದಿಲ್ಲ, ನಗಿಸೋದಿಲ್ಲ, ಇದು ಎರಡು ಮಾಡೋದಿಲ್ಲ. ಬಿಟ್ಟರೆ ಜನ ತುಂಬ ಒಳ್ಳೆಯವರು, ವ್ಯವಹಾರಕ್ಕೆ ವ್ಯವಹಾರ, ಮತ್ತು ಏನು ಗಲಾಟೆ ಮಾಡೋದಿಲ್ಲ. ನಾವುಗಳು ಬೈದರೂ ವಾಪಸ್ಸು ನಿನಗೆ ಮಂಡೆ ಸರಿ ಇಲ್ಲ ಅಂತ ಅಷ್ಟೇ ಬೈತಾರೆ, ಬಿಟ್ಟರೆ ಬೇರೆ ಏನೂ ಬೈಯೋದಿಲ್ಲ. ಅದು ನಮಗೆ ಭಾರಿ ಖುಷಿ ಕೊಟ್ಟಿದೆ. ಯಾಕಂದರೆ ನಂದು ಉತ್ತರ ಕರ್ನಾಟಕ, ನಾರ್ತ್ ಕರ್ನಾಟಕ, ಹುಬ್ಳಿ. ನಮ್ಮ ಕಡೆಗೆ ಬೈಗುಳ ಅಂತ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಅಡ್ಜೆಕ್ಟಿವ್ ಆಗಿಬಿಟ್ಟಿದೆ. ಮಾತಲ್ಲೂ ಏನಾದ್ರು ಒಂದು ಕೆಟ್ಟ ಶಬ್ದ ಯೂಸ್ ಮಾಡ್ತೇವೆ, ಅದು ಬಟ್ ನಮಗೆ ಕೆಟ್ಟದು ಅನಿಸಲ್ಲ, ಆಪೋಸಿಟ್ ಪಾರ್ಟಿಗೆ ಖಂಡಿತ ಕೆಟ್ಟದು ಅಂತ ಅನಿಸುತ್ತೆ. ಸೊ ನಾವು ತುಂಬ ನಮ್ಮನ್ನು ನಾವು ಕಂಟ್ರೋಲ್ ಮಾಡಿದ್ದೇವೆ. ಒಂದೇನಂತಂದರೆ ಇಲ್ಲಿ ಜನ ತುಂಬ ಡಿಗ್ನಿಫೈಡ್, ಏನಂತಂದರೆ ತುಂಬ ಒಂದು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಆರ್ಗನೈಸ್ಡ್ ಅಂತ. ನಾನು ಯಾಕೆ ಇದನ್ನು ಹೇಳಿದೆ ಅಂತ ಸಹಿತ ಹೇಳ್ತೇನೆ. ಓಕೆ, ಇವತ್ತು ನಮ್ಮೆಲ್ಲರಿಗೆ ನಮ್ಮ ದಿನದ ಶುಭಾಶಯಗಳು. ಹೌದಾ? ನಾವು ಕೂಡ ಒಂದು ರೀತಿ ಡೊಮೆಸ್ಟಿಕ್ ವರ್ಕರ್, ಎಲ್ಲರೂ ಹೆಂಗಸರಾಗಲಿ ಗಂಡಸರಾಗಲಿ ಈಕ್ವಾಲಿಟಿ ಬಿಫೋರ್ ಲಾ ಏನು ಹೇಳ್ತಾ ಇದೆ. ನಾವು ಹೆಂಗಸರಾಗಿ ಎಲ್ಲ ಕಡೆಗೆ ಹೋರಾಟ ಮಾಡ್ತಾ ಇದ್ದೀವಿ, ಈಕ್ವಾಲಿಟಿ ಅಂತ. ಎಂಥ ಈಕ್ವಾಲಿಟಿ ಕೊಟ್ಟಿದೆಯಾ? ಈಕ್ವಾಲಿಟಿ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ನಮಗೆ ಈಕ್ವಾಲಿಟಿ ಕೊಡ್ತಾ? ಯಾವತ್ತಾರು ಕೊಟ್ಟಿಲ್ಲ. ಬಟ್ ನಮ್ಮ ರೈಟ್ಸ್ ಬಗ್ಗೆ ನಾವು ಮಾತಾಡೋಬೇಕಾದ್ರೆ 100% ಹೌದು, ಇದು ಗಂಡಸರಿಗೂ ಬೇಕು, ಹೆಂಗಸರಿಗೂ ಬೇಕು. ಹೆಚ್ಚಿನ ಅಂಶ ಹೆಂಗಸರು ಡೊಮೆಸ್ಟಿಕ್ ವರ್ಕರ್ಸ್ ಅಂತ ಕರೆದುಪಟ್ಟಲಾಗಿದೆ. ಕನ್ನಡ ಸ್ವಲ್ಪ ಬೇರೆ ರೀತಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದ್ರೆ ನಮಗೆಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಸಿ ತಂದೆ ತಾಯಿನಂತೂ ಬಯೋಕ್ಕಾಗಲ್ಲ, ನಮ್ಮದೇ ಮಿಸ್ಟೇಕ್, ಹಠ ಮಾಡಿದ್ದೀವಿ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಬೇಕು ಅಂತ. ಕಳಿಸಿದ್ರು. 10th ಅಲ್ಲ, PUC ಅಲ್ಲ, ಎಲ್ಲೂ ಕನ್ನಡ ಓದಲೇ ಇಲ್ಲ. 3ನೇ ಕ್ಲಾಸ್ ತನಕ ಅಷ್ಟೇ ಓದಿದ್ದು, CBSE. ಅದಾದಮೇಲೆ ಕನ್ನಡ ಮಾತಾಡೋಕ್ಕಷ್ಟೇ ಬರುತ್ತೆ ಸ್ವಲ್ಪ. ಹಾಗಂತ ನಾವು ಇದನ್ನು ಪ್ರೌಡಾಗಿ ಹೇಳೋಕ್ಕಾಗಲ್ಲ, ಇದು ನಮ್ಮ ದುರಾದೃಷ್ಟ, ನಮಗೆ ಬರದೇ ಇರೋದು. ಆದರೆ ಏನು ಮಾಡೋದು? ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೆಲವೊಂದು ಕಡೆಗೆ ಇಂಗ್ಲೀಷ್ ಪದ ಯೂಸ್ ಮಾಡ್ತೇನೆ. ನಮ್ಮ ರೈಟ್ಸ್ ಅಂದರೆ ನಮ್ಮ ಹಕ್ಕುಗಳ ಬಗ್ಗೆ ನಾವು ಹೋರಾಟ ಮಾಡೋಬೇಕಾದ್ರೆ ಹೆಚ್ಚಿನ ಅಂಶ ನಾವು ನೋಡಿರೋದು ಹೆಂಗಸರು ಡೊಮೆಸ್ಟಿಕ್ ವರ್ಕರ್ಸ್ ಆಗಿದ್ದಾರೆ. ಬಟ್ ಎಲ್ಲ ಕಡೆಗೂ ಹಾಗೆ ಅಂತ ಹೇಳೋಕ್ಕಾಗಲ್ಲ. ಅರ್ಧ ಜನ 80% ಒಳ್ಳೆ ಕುಕ್ಸ್ ಅಂತೆ. ಮೆನ್ ಅಂದರೆ ಗಂಡಸರು ಒಳ್ಳೆ ಅಡುಗೆ ಮಾಡ್ತಾರೆ. ಹೋಟ್ಲಲ್ಲೆಲ್ಲ ನೀವು ನೋಡಿರ್ಬೋದು, ಗಂಡಸರೇ ಅಡುಗೆ ಅಷ್ಟೇ ಅಲ್ಲ, ಕೂದಲು ಕಟ್ಟು ಸಹಿತ ಗಂಡಸರೇ ಚೆನ್ನಾಗಿ ಮಾಡೋದು. ನನಗೆ ಗೊತ್ತಿಲ್ಲ ಎಷ್ಟು ಜನ ಹೋಗ್ತೀರಾ ಅಂತ. ನಾನಂತೂ ಹುಡುಗಿರ ಹತ್ರ ಕಟ್ ಮಾಡಿಸ್ಕೊಳ್ಳೋದಿಲ್ಲ ಕೂದಲನ್ನು, ಯಾಕಂದರೆ ಅವ್ರು ಪ್ರೊಫೆಷ್ನಲ್ ಅಲ್ಲ ಅಂತ. ಹಜಾಮತಿ ಅಂಗಡಿನಲ್ಲಿ ಹೇಗೆ ಕಟ್ ಮಾಡ್ತಾರೋ ಹಾಗೆ ನಮ್ಮ ಬ್ಯೂಟಿ ಸಲೂನಲ್ಲಿ ಜೆಂಡರ್ ನ್ಯೂಟ್ರಲ್ ಇರೋ ಸಲೂನ್ಸ್ ಇದೆ, ಅಲ್ಲಿ ಕೂಡ ನಾವು ಹೋಗೋದು ಯಾಕೆ ಅಂದರೆ ಒಳ್ಳೆ ಪ್ರೊಫೆಷ್ನಲ್, ಒಳ್ಳೆ ಯಾಕೆ ಏನು ಹಂಗಾರೆ ನೀವೆಲ್ಲ ಯಾಕೆ ಸೇರಿದ್ದೀರಾ, ಅಥವಾ ನಾವು ಯಾಕೆ ಬಂದಿದ್ದೇವೆ ಇವತ್ತು ಡೈರೆಕ್ಟಾಗಿ ಮಾಹಿತಿಗೆ ನೀಡೋದಕ್ಕೆ? ಯಾಕೆ ಬೇಕು? ಯಾಕೆ ಅಂತ ಅಂದರೆ ನಿಮಗೆಲ್ಲ ಗೊತ್ತಿದೆ, ನಿಮ್ಮ ಯೂನಿಯನ್ ಇದೆ, ನಿಮ್ಮ ಬೇಡಿಕೆ ಈಡೇರಿದ್ದಾಗ ನೀವು ಕುಮಾರ್ ಸರ್ ಡೋರ್ ತಟ್ತೀರಾ. ಯಾಕಂದರೆ ಅವ್ರು ಲೇಬರ್ ಡಿಪಾರ್ಟ್ಮೆಂಟಿಗೆ ಸೇರ್ಪಟ್ಟಿದ್ದಾರೆ. ನನ್ನಕ್ಕಿಂತ 100% ಜಾಸ್ತಿ ಅವರು ವೆರಿ ನಾಲೆಜಬಲ್. ಲೇಬರ್ ಲಾಸ್ ಮತ್ತು ನಿಮ್ಮ ಹಕ್ಕುಗಳ ಬಗ್ಗೆ ಅವ್ರು ಖಂಡಿತವಾಗಿಯೂ ತಿಳಿಸ್ತಾರೆ. ಬಟ್ ಅದಲ್ಲದೆ ನಾನು ಏನು ಹೇಳಬಲ್ಲೆ? ಈಗ ನನಗೂ ಗೊತ್ತಿಲ್ಲ ಅಂತ ಇಲ್ಲ, ನನಗೂ ಗೊತ್ತಿದೆ. ಬಟ್ ನಾವು ಯಾಕೆ ಪಿಕ್ಚರಿಗೆ ಬರ್ತೇವೆ ಅಂತ ಅಂದರೆ, ನಾವು ಒಂದು ಪ್ಲ್ಯಾಟ್ಫಾರ್ಮ್, ಏನು ಕಾನ್ಸ್ಟಿಟ್ಯೂಷನ್ ಅಥವಾ ಏನು ಸಂವಿಧಾನ ಅಥವಾ ಯಾವುದೇ ಒಂದು ಆ್ಯಕ್ಟ್ ಮುಖಾಂತರ ನಿಮಗೆ ನಿಮ್ಮ ರೈಟ್ಸ್ ಅಂದರೆ ನಿಮ್ಮ ಹಕ್ಕುಗಳನ್ನು ಪ್ರಾಮಿಸ್ ಮಾಡಿದೆಯೋ ನಮ್ಮ ಸಂವಿಧಾನ, ನಮ್ಮ ಸುಪ್ರೀಂ ಕೋರ್ಟು, ಹೈಕೋರ್ಟು ಎಲ್ಲ ನಿಮ್ಮ ರೈಟ್ಸ್ ಬಗ್ಗೆ ಹೋರಾಟ ಮಾಡೋದ್ರಲ್ಲಿ ಏನು ಸಹಕಾರ ಮಾಡಿದೆಯೋ, ಎಲ್ಲೋ ಒಂದು ಕಡೆಗೆ ಅದು ಕರೆಕ್ಟಾಗಿ ನೆರವೇರ್ದಿದ್ದಾಗ ಅಥವಾ ನಮಗೆ ಸಿಗದಿದ್ದಾಗ ನೀವು ಯಾರು ಬಾಗಿಲು ತಟ್ತೀರಾ ಅಂದರೆ ಕೋರ್ಟ್ ಬಾಗಿಲು ತಟ್ತೀರಾ, ಆವಾಗ ನಾವೆಲ್ಲ ನಿಮಗೆ ಕಾಣ್ತೇವೆ. ಅಲ್ಲಿ ತನಕ ನಾವು ಯಾರೂ ಕಾಣಬಾರ್ದು. ನಮ್ಮ ಪ್ರಕಾರ ಡಾಕ್ಟರ್ ಹತ್ರ, ಲಾಯರ್ ಹತ್ರ ನೀವುಗಳು ಯಾವತ್ತೂ ಹೋಗಲೇಬಾರ್ದು. ಬಟ್ ಕೆಲವೊಂದು ಟೈಮ್ ಬರಬೇಕಾಗತ್ತೆ. ಸೊ ನಿಮ್ಮ ಇದನ್ನು ಬೇಡಿಕೆಗಳಾಗಲಿ ಅಥವಾ ಏನೇ ಒಂದು ನೆರವೇರಲಿಲ್ಲ, ಏನೋ ಒಂದು ಆಗಲಿಲ್ಲ, ನಿಮ್ಮ ರೈಟನ್ನ ಯಾರು ತೊಗೊಂಡ್ರು ನಿಮ್ಮಿಂದ ಅಂತ ಆದಾಗ ನೀವು ನಮ್ಮಲ್ಲಿ ಬಂದಾಗ ನಮ್ಮ ಸಹಕಾರ ನಿಮಗೆ ಬೇಕೇ ಬೇಕು. ಅದಕ್ಕೋಸ್ಕರ ನಾವಿದೆ. ಸರಿ, ಇವತ್ತು ನಮ್ಮ ದಿನ ಅಂತ ಅಂದೆ. ನಮ್ಮ ದಿನ ಯಾಕೆ ಅಂದೆ ಅಂತಂದರೆ, ನಾವು ಮನೇಲೆಲ್ಲ ಕೆಲಸ ಮಾಡೋಬೇಕಾದ್ರೆ ಡೊಮೆಸ್ಟಿಕ್ ವರ್ಕರ್ಸ್ ಯಾರು ಅಂತ ತಲೆಗೆ ಹೋದಾಗ ಒಮ್ಮೆ ಎಲ್ಲರೂ ಅದರಲ್ಲಿ ಒಳಪಡ್ತಾರೆ. ಅಂದರೆ ಎಲ್ಲರೂ ಅಡುಗೆ ಮಾಡೋರು, ಮಕ್ಕಳನ್ನ ನೋಡ್ಕೊಳ್ಳೋರು, ನಿಮ್ಮೆಲ್ಲರಿಗೂ ಗೊತ್ತಿದ್ದೇ ಇದೆ ಯಾರನ್ನ ಡೊಮೆಸ್ಟಿಕ್ ವರ್ಕರ್ಸ್ ಅಂತ ಕರೀತಾರೆ ಅಂತ. ನಾವು ಸಹಜವಾಗಿ ಅವ್ರಿಗೆ ಹೇಳ್ತೇವೆ, ನೀವು ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಅಂತ ಹೇಳ್ತೇವೆ. ಹೌದಾ? ನೀವು ನಮ್ಮ ಮನೆಯವ್ರ ಥರನೇ ಅಂತ ಹೇಳ್ತೇವೆ. ಬಾಯಿ ಮಾತಲ್ಲಿ ಹೇಳ್ತೇವೆ. ಅವತ್ತಿನ ದಿನ ರಾತ್ರಿ ಒಂದು ಸ್ವಲ್ಪ ಮನೇಲಿ ಜಾಗ ಕೊಡು ಅಂತಂದರೆ ಇವತ್ತಾಗೋದಿಲ್ಲ ಅಂತ ಕೂಡ ನಾವೇ ಹೇಳ್ತೇವೆ.
ಅಥವಾ ಒಂದೇನೋ ಬಿಸಿ ಬಿಸಿ ಚಾ ಬೇಕು ಇವಾಗ 12 ಗಂಟೆಗೆ ಅಂತ ಸೋಫಾದ ಮೇಲೆ ಕಾಲು ಹಾಡ್ಕೊಂಡು ಕೂತ್ರೆ ನಡೆಯುತ್ತಾ? ಇಲ್ಲ, ಅದೆಲ್ಲ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿ. ಹಾಗಂತ ಅವರು ಮಾಡಬಾರ್ದು, ಅದು ಅರ್ಥ ಮಾಡ್ಕೋಬೇಕು. ನಾವು ಸುಮ್ಮನೆ ಬಾಯಿ ಮಾತಿಗೆ ಹೇಳಿದ್ದೇವೆ ಅಂತ ಅವರು ಕೂಡ ಅರ್ಥ ಮಾಡ್ಕೋಬೇಕು. ಬಟ್ ಕೆಲವೊಂದು ಟೈಮ್ ಏನಾಗುತ್ತೆ, ನಮ್ಮಲ್ಲಿದ್ದಾರೆ, ನಾವು ಯಾವತ್ತೂ ಹೇಳ್ತಿರ್ತೀವಿ ನಮ್ಮ ಹುಬ್ಳಿ ಕಡೆಗೆಲ್ಲ, ನೀವು ನಮ್ಮ ಮನೆ ಮಂದಿ ಇದ್ದಂಗೆ ರೀ, ಏನು ಬರ್ರಿ ಅಂತ ಹೇಳ್ತಿರ್ತೀವಿ. ಬಾ ಅಂತ ಅಂದ್ಕೊಳ್ಳೆ ಬಂದೇ ಬಿಡೋದಲ್ಲ ಒಳಗಡೆಗೆ. ಅದಕ್ಕೆ ನಾವು ಕರೆಯೋಕ್ಕೆ ಹೋಗಲ್ಲ, ಮನೆ ಮಂದಿ ಅಂತ ಹೇಳಕ್ಕೆ ಹೋಗಲ್ಲ. ಬಟ್ ಯಾವ ಟ್ರೀಟ್ಮೆಂಟ್ ಕೊಡಬೇಕೋ ಅವ್ರಿಗೆ ಕೊಡ್ತೀವಿ. ಅಂದರೆ ಸಹಜವಾಗಿ ಅವ್ರಿಗೆ ರಜಾ ಬೇಕಾದಲ್ಲಿ ರಜಾ, ಅಥವಾ ಊಟ ತಿಂಡಿ ಬೇಕಾದಲ್ಲಿ, ಏನೋ ತಲೆ ನೋವ್ತಾ ಇದೆ ಅಂತ ಅಂದಾಗ 12 ಗಂಟೆ ಹೊತ್ತಿಗೆ ಬೆಳಗ್ಗೆ ಕೆಲವೊಂದು ಟೈಮು ಗಾರ್ಡನಿಂಗ್ ಮಾಡೋಕ್ಕೆ ಬರ್ತಿರ್ತಾರೆ. ಆವಾಗ ಸುಮಾರು ಕಡೆಗೆ ನಾವು ಮನೆ ಮಂದಿ ಥರನೇ ಟ್ರೀಟ್ ಮಾಡಿದ್ದೇ ಇದೆ. ಮನೆ ಮಂದಿ ಅಂತ ಅಂದರೆ ಮನೆ ಜನ ಅಂತ ನಾವು ಯಾವಾಗ ಹೇಳ್ತೀವೋ ಅಂದರೆ ಅವ್ರನ್ನ ನಾವು ಪ್ರೀತಿಯಿಂದ ನೋಡಬೇಕು ಅಂತ. ಅವ್ರ ಮೇಲೆ ದೌರ್ಜನ್ಯ ಆಗಲಿ ಅಥವಾ ಯಾವುದೇ ರೀತಿ ಭೇದ ಭಾವ ಆಗಲಿ ಅಥವಾ ಅವರ ಕೆಲಸ ಮಾಡಿದ್ದಕ್ಕೆ ಸರಿಯಾಗಿ ದುಡ್ಡು ಕೊಡದೇ ಇರೋದಾಗಲಿ ಮಾಡಬಾರ್ದು ಅನ್ನೋದಕ್ಕೆ ಮನೆ ಜನ ಅಂತ ಅಂತೇವೆ. ಸರಿ, ಆಯಿತು. ಇದು ಯಾಕೆ ಬಂತು ಅಂತೆಲ್ಲ ನಿಮಗೆ ಸುಮಾರು ಭಾಷಣದಲ್ಲೆಲ್ಲ ಕೇಳಿರ್ತೀರ. ಮತ್ತೆ ಅದನ್ನು ಹೇಳಿ ನಾವು ಕುಯ್ಯೋದಿಲ್ಲ. ಪಿಟೀಲ್ ಕುಯ್ದ್ರೆ ನಿಮಗೂ ಬೋರ್ ಆಗುತ್ತೆ. ಏನು ಇದನ್ನು ಹೇಳಿದ್ದನ್ನೇ ಹೇಳ್ತಾರೆ ಅಂತ. ನಾವೆಲ್ಲ ಇವಾಗ KG ಸ್ಕೂಲ್ ಮಕ್ಕಳಲ್ಲ ಹೇಳಿದ್ದನ್ನೇ ಹೇಳೋಕ್ಕೆ. ಬಟ್ ಏನು ಹೊಸದಾಯಿತು, ಏನು ರೆವಲ್ಯೂಷನ್ ಆಯಿತು, ಯಾವ ರೀತಿ ಬದಲಾವಣೆ ಆಗಿದೆ ಲಾನಲ್ಲಿ ಅಂತ ಹೇಳಬೇಕಾದ್ರೆ ಎಲ್ಲರಿಗೂ ಗೊತ್ತಿದೆ. 4 ಲೇಬರ್ ಕೋಡ್ಸ್ ಬಂತು. ಅದರಲ್ಲಿ ನಿಮ್ಮನ್ನು ತಂದಿದಾರಾ ಅನ್ನೋದೇ ಪ್ರಶ್ನೆ. ಅಂದರೆ ಡೊಮೆಸ್ಟಿಕ್ ವರ್ಕರ್ಸ್ ಅಂತ ಏನು ಕರಿತೇವೋ ಎಲ್ಲರಿಗೂ ಗೊತ್ತಿದೆ. ನಮ್ಮದು ಅನ್ಆರ್ಗನೈಸ್ಡ್ ಸೆಕ್ಟರ್. ಅನ್ಆರ್ಗನೈಸ್ಡ್ ಅಂತ ಯಾಕೆ ಹೇಳ್ತೇವೆ ಅಂತಂದರೆ, ನಿಮಗೆ ಕರೆಕ್ಟಾಗಿ ಒಂದು ನಿಗದಿಪಡಿಸಿರೋ ಒಂದು ಎಂಪ್ಲಾಯರ್ ಇಲ್ಲ. ಬೇರೆ ಬೇರೆ ಮನೆಗೆ ಹೋಗ್ತಿರ್ತೀವಿ, ಬೇರೆ ಬೇರೆ ಕಡೆ ದುಡಿತಿರ್ತೀವಿ. ಸರಿಯಾಗಿ ಒಂದು ಲಾ ನಮ್ಮ ಸಲುವಾಗಿ, ಅಂದರೆ ಡೊಮೆಸ್ಟಿಕ್ ವರ್ಕರ್ ಸಲುವಾಗಿ ಸರಿಯಾಗಿ ಒಂದು ಲಾ ಬರಲೇ ಇಲ್ಲ. ಇಲ್ಲಿ ತನಕನೂ ಬರಲಿಲ್ಲ. ಬೇಡಿಕೆಗಳಿದೆ, ಬಿಲ್ ಆಗಿದೆ, ಎಲ್ಲ ಆಗಿದೆ, ಹೊರತು ಅದು ಇನ್ನೂ ತನಕ ಬರಲಿಲ್ಲ. ಯಾಕೆ ಬರಲಿಲ್ಲ? ಕಾರಣಾಂತರಗಳಿಂದ ಬಂದಿಲ್ಲ. ಒಂದು ಮಾಡೋಕ್ಕಾಗ್ತಾಯಿಲ್ಲ. ಸರಿ, ಆಯಿತು. ಹಾಗಾದರೆ ಇಷ್ಟೆಲ್ಲ ಇದ್ದಾಗ ನಾವು ಯಾವುದ್ರ ಕೆಳಗಡೆ ಪ್ರೊಟೆಕ್ಷನ್ ತೊಗೋಬೇಕು? ನಾವು ಇನ್ ದ ಸೆನ್ಸ್ ಡೊಮೆಸ್ಟಿಕ್ ವರ್ಕರ್ಸ್ ನಾವು ಯಾವುದ್ರ ಕೆಳಗಡೆ ಪ್ರೊಟೆಕ್ಷನ್ ತೊಗೋಬೇಕಪ್ಪ? ಈಗ ನಮಗೇನೋ ಒಂದು ಆಯಿತು, ನಮಗೆ ನಮ್ಮ ಹಕ್ಕು ಸಿಗಲಿಲ್ಲ. ಅವಾಗ ಯಾವುದು ಅಂತಂದರೆ ನಿಮಗೆ ಗೊತ್ತಿದೆ, ಲೇಬರ್ ಡಿಪಾರ್ಟ್ಮೆಂಟ್ ಒಂದು ಇದ್ದೇ ಇದೆ ಯಾವತ್ತು. ಈಗ ನಿಮಗೆ ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಏನು ಹೇಳ್ತಾ ಇದ್ದೇವಲ್ಲ, ಅನ್ಆರ್ಗನೈಸ್ಡ್ ವರ್ಕರ್ಸ್ ಅಂತ, ಅವ್ರನ್ನ ಹಾಗಂದರೆ 4 ಲೇಬರ್ ಕೋಡ್ಸ್ ಏನು ಬಂತೋ ಮೊನ್ನೆ, ಹಳೆ ಲೇಬರ್ ಲಾಸ್ನೆಲ್ಲ ಕಾಟ್ ಹೊಡೆದು ಬಂತಲ್ವಾ, ಅದ್ರ ಕೆಳಗಡೆ ನಿಮ್ಮನ್ನು ತಂದಿದ್ದಾರಾ ಅಂತ ಕ್ವಶನ್ ಕೇಳಿದರೆ ನೀವುಗಳಲ್ಲಿ, ಹೌದು ತಂದಿದ್ದಾರಾ ಸರ್? ಖಂಡಿತವಾಗ್ಲೂ ತಂದಿದ್ದಾರೆ ಡೊಮೆಸ್ಟಿಕ್ ವರ್ಕರ್ಸ್ನ. ಅಂದರೆ ನಿಮಗೆ ಆರ್ಗನೈಸ್ಡ್ ಸೆಕ್ಟರ್ ಅಂತ ಏನು ಕರಿತಾ ಇದ್ದೀವೋ ನಾವು, ಆರ್ಗನೈಸ್ಡ್ ಸೆಕ್ಟರ್ ಅಂತ ಅಂದರೆ ಅವ್ರಿಗೆ ಕರೆಕ್ಟಾಗಿ ಒಂದು ಎಂಪ್ಲಾಯರ್ ಇರ್ತಾರೆ, 9 to 5 ಜಾಬು, ಸಂಡೇ ಹಾಲಿಡೇ, ಪೇಡ್ ಲೀವ್, ಇದೆಲ್ಲ ಸಿಗ್ತಾ ಇರತ್ತೆ. ಅಂದರೆ ಅದನ್ನೆಲ್ಲ ಕನ್ನಡದಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡ್ಕೋಬೇಕು. ಹಂಗಂದ್ರೆ ಏನಂತ ಅಂದರೆ, ಯಾರಿಗೋ ಇವತ್ತು ಹುಷಾರಿಲ್ಲಪ್ಪ, ನಾನು ರಜಾ ಹಾಕಿದೆ, ನನಗೆ ದುಡ್ಡು ಸಿಗುತ್ತಾ? ಹೌದು, ಖಂಡಿತವಾಗಿ ಸಿಗುತ್ತೆ. ಆರ್ಗನೈಸ್ ಸೆಕ್ಟರ್ಗೆ ಹಾಗೇ ನಿಮಗೂ ಸಿಗಬೇಕಾ ಅನ್ನೋ ಒಂದು ಪ್ರಶ್ನೆ. ಖಂಡಿತವಾಗಿಯೂ ನಿಮಗೂ ಸಿಗಬೇಕು. ಹಾಗಂತ 15 ದಿನ ಮಾಡ್ಕೊಂಡ್ಬಿಡ್ಬೇಡ್ರಿ. ನಮಗೆ ನಿದ್ದೆ ಬರ್ತಾಯಿದೆ, ಹುಷಾರಿಲ್ಲ ಅಂತ ಅಂದ್ಕೊಂಡು ಸುಮಾರು ಚಕ್ಕರ್ ಹೊಡೆಯೋರು ಇದ್ದಾರೆ, ಗೊತ್ತಿದೆ ನನಗೆ. ಅದು ನಾವುಗಳು ಹೊಡಿತಿರ್ತೇವೆ. ಅದು ನಮ್ಮ ಜಡ್ಜಿಗೆ ಅಷ್ಟೇ ಗೊತ್ತಿರುತ್ತೆ. ಏನೋ ಒಂದು ಹೇಳಿ ತೂರೋದು ಅದ್ರ ಮಧ್ಯದಲ್ಲಿ. ಸ್ವಲ್ಪ ಮಕ್ಕಳು ನೋಡ್ಕೊಳ್ಳೋಕ್ಕಿದೆ, ಅದು ಮಕ್ಕಳಿಗೆ ಮೊದಲು ಮಕ್ಕಳನ್ನು ಹುಷಾರು ತಪ್ಪಿಸ್ತೇವೆ, ಇಲ್ಲ ಅಂದರೆ ಯಾರನ್ನಾರು ಮೇಲೆ ಕಳಿಸ್ತೇವೆ. ಅದನ್ನೇ ಮಾಡ್ತೇವೆ, ಎಲ್ಲರೂ ಅದನ್ನೇ ಮಾಡೋದು. ಅವರು ಒಬ್ರಿಗೊಬ್ರಿಗೆ ಗೊತ್ತಿರುತ್ತೆ ಇದು ಸತ್ಯ ಅಂತ, ನಾವೇನು ಮಾಡೋಕ್ಕಾಗೋದಿಲ್ಲ. ಹಾಗೆ ಮಾಡಿ ಕಳ್ಳಾಟ ಮಾಡಿದವರು ಸುಮಾರು ಜನ ಇದ್ದಾರೆ. ಹಾಗೆ ಮಾಡಬೇಡಿ. ಈಗ ನಿಮ್ಮ ಸಲುವಾಗಿ ನಿಮ್ಮ ಹಕ್ಕುಗಳನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಅಂದಾಗ ಅದ್ರದ್ದು ದುರುಪಯೋಗ ಪಡಿಸ್ಕೋಬಾರ್ದು. ಸರಿಯಾಗಿ ಉಪಯೋಗ ಏನು ಮಾಡ್ಕೋಬೇಕು, ಏನು ತಂದಿದೆ ಬದಲಾವಣೆ ಅಂತಂದರೆ, ನಿಮಗೆ ಒಂದು ರೀತಿಯಾದ ಸೋಷಿಯಲ್ ಸೆಕ್ಯೂರಿಟಿನ ಕೊಡ್ತಾ ಇದೆ. ಆರ್ಗನೈಸ್ ಸೆಕ್ಟರ್ಸ್ ಥರನೇ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ಗೆ ಕೂಡ, ಅಂದರೆ ಡೊಮೆಸ್ಟಿಕ್ ವರ್ಕರ್ಸ್ಗೆ ಕೂಡ ಇವತ್ತು ನಿಮ್ಮ ದಿನ. ಸೊ ನಿಮ್ಮ ದಿನದಲ್ಲಿ ನಿಮಗೆ ಏನು ಹೊಸದು ಗೊತ್ತಾಗಬೇಕು ಅಂತ ಅಂದರೆ, ಹೌದು ನಮಗೂ ಕೂಡ ಅದೇ ರೀತಿಯಾದ ಸೋಷಿಯಲ್ ಸೆಕ್ಯೂರಿಟಿ ಭದ್ರತೆ ಸಿಗ್ತಾ ಇದೆ. ಯಾವುದ್ರ ಕೆಳಗೆ ಸಿಗ್ತಾ ಇದೆ ಅಂತ ಕರೆಕ್ಟಾಗಿ ಸರ್ ನಿಮಗೆ ನನಗಿಂತ ಬೆಸ್ಟ್ ನೀಟಾಗಿ ವಿವರಿಸ್ತಾರೆ. ಯಾವುದ್ರ ಕೆಳಗೆ ಸಿಗ್ತಾ ಇದೆ, ಏನೇನು ಬೆನಿಫಿಟ್ ಸಿಗ್ತಾ ಇದೆ ಅಂತ ಅವ್ರು ನಿಮಗೆ ಹೇಳ್ತಾರೆ. ಬಟ್ ಯಾವಾಗ ನಿಮಗೆ ಸಿಗೋದಿಲ್ವೋ ಆವಾಗ ನೀವು ಏನು ಮಾಡಬೇಕು ಅಂತ ಅಂದರೆ, ನಮ್ಮಲ್ಲಿ ಬರಬೇಕು. ನಮ್ಮಲ್ಲಿ ಅಂತ ಅಂದರೆ ಅಡ್ವೊಕೇಟ್ಸ್ ಕೋರ್ಟಲ್ಲಿ ಬರಬೇಕು ಒಂದು. ಇಲ್ಲ ಅಂತ ಅಂದರೆ ನೆಕ್ಸ್ಟ್ ನೀವು ಲೇಬರ್ ಡಿಪಾರ್ಟ್ಮೆಂಟಿಗೆ ಹೋಗಬೇಕು. ಇಲ್ಲ ಏನೂ ವರ್ಕೌಟ್ ಆಗ್ತಾ ಇಲ್ಲ, ಕೆಲವೊಬ್ರು ಹೇಳ್ತಾರೆ ಎಲ್ಲೋ ಹೋದರೂ ಕೂಡ ನಮಗೆ ಅಲ್ಲಿಂದ ಇಲ್ಲಿಗೆ ಅಲಿಸ್ತಾರೆ, ಇಲ್ಲಿಂದ ಅಲ್ಲಿಗೆ ಅಲಿಸ್ತಾರೆ ಹೊರತು ಏನೂ ಸಿಗ್ತಾ ಇಲ್ಲ ಅಂದರೆ, ವಿಮೆನ್ ಹೆಲ್ಪ್ಲೈನ್ ನಂಬರ್ ಅಂತೂ ನಿಮ್ಮ ಹತ್ರ ಯಾವತ್ತೂ ಇದ್ದೇ ಇದೆ. 1091 ನಿಮ್ಮೆಲ್ಲರಿಗೂ ಗೊತ್ತಿದ್ದೇ ಇದೆ. 1091ಗೆ ಕಾಲ್ ಮಾಡಿಬಿಟ್ಟು ಈ ಥರ ನಮಗೆ ಸವಲತ್ತು ಸಿಗ್ತಾ ಇಲ್ಲ ಡೊಮೆಸ್ಟಿಕ್ ವರ್ಕರ್ಸ್ಗೆ ಅಂತ ನೀವು ಕಂಪ್ಲೇಂಟ್ ಮಾಡ್ಬೋದು. ಅದನ್ನು ತೊಗೊಂಡು ಡಾಕೆಟ್ ನಂಬರ್ ಕೊಟ್ಟು ಅದನ್ನೆಲ್ಲ ಮಾಡಿದ್ದಿದೆ. ಇದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಾವೇನು ಹೇಳಬೇಕು ಅಂತ ಇದ್ದೀವಿ ಅಂದರೆ, 15100 ಇದು ನಾಲ್ಸಾ ಹೆಲ್ಪ್ಲೈನ್ ನಂಬರ್. ಇದೆಲ್ಲರಿಗೂ ಗೊತ್ತಿರಲೇಬೇಕು ನಿಮ್ಗಳಿಗೆ. ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಒಂದು ಹೆಣ್ಣು ಮಕ್ಕಳಿಗೆ ಅವರ ಸಹಾಯಕ್ಕೆ ಉಚಿತ ಕಾನೂನು ಸೇವೆ, ಸಲಹೆ ಮತ್ತು ಎಲ್ಲ ರೀತಿಯಾದ ನಿಮಗೆ ಮಾರಲ್ ಸಪೋರ್ಟಿಂದ ಹಿಡ್ಕೊಂಡು ಲೀಗಲ್ ಸಪೋರ್ಟ್, ಅಂದರೆ ಒಂದು ಉಚಿತ
ಅಡ್ವೊಕೇಟ್, ನಿಮಗೆ ಗೌರ್ಮೆಂಟ್ ಕಡೆಯಿಂದ ಒಂದು ಅಡ್ವೊಕೇಟನ್ನು ಕೂಡ ನಾವು ಕೊಡ್ತೇವೆ. ನೀವು ಬಂದು ನಿಮಗೆ ಯಾವುದೇ ರೀತಿ ಸಮಸ್ಯೆ ಆದರೂ ಕೂಡ, ಅಕಸ್ಮಾತ್ ಕಾರ್ಮಿಕರ ಬಗ್ಗೆ ಸಮಸ್ಯೆ ಆಯಿತು, ಮನೇಲಿ ಏನಾದ್ರು ದೌರ್ಜನ್ಯ ಆಯಿತು, ಏನೇ ಆದರೂ ಕೂಡ ನೀವು ನಮ್ಮಲ್ಲಿ ಬರ್ಬೋದು. ನಿಮಗೆ ಉಚಿತ ಕಾನೂನು ಸೇವೆ ಕೊಡ್ತೇವೆ, ಜೊತೆಗೆ ಅಡ್ವೊಕೇಟನ್ನು ಪ್ರೊವೈಡ್ ಮಾಡ್ತಾರೆ ಸಂದರ್ಭ ಇದ್ದಲ್ಲಿ. ಇಲ್ದಿದ್ರೆ ಬೇಡ, 15100ಗೆ ಹಾಗೆ ಸುಮ್ಮನೆ ಕಾಲ್ ಮಾಡಬೇಡಿ. ಯಾಕಂದರೆ ಹೋದಲ್ಲೆಲ್ಲ ಹೇಳ್ತೇನೆ, ಕೆಲವೊಬ್ರು ಕಾಲ್ ಮಾಡಿದ್ದಿದೆ, ನಮ್ಮನೆ ಹಾಲು ಅವ್ನು ಇವತ್ತು ಹಾಲು ಹಾಕಲಿಲ್ಲ ಅಂತ ಕಾಲ್ ಮಾಡಿದ್ದಿದೆ. ಅದು ನಮಗೆ ತುಂಬ ಹೊಟ್ಟೆ ಕೊಟ್ಟಿದೆ. ಸೊ ಹಾಗೆ ಮಾಡಬೇಡಿ. ಸೊ 15100ಗೆ ಎಲ್ಲ ಹೆಣ್ಮಕ್ಳು ಕಾಲ್ ಮಾಡಿಬಿಟ್ಟು ನಿಮ್ಗೆ ಏನೇನು ತೊಂದರೆ ಇದೆಯೋ, ಮನೆಯಲ್ಲಿ ದೌರ್ಜನ್ಯ, ಕೌಟುಂಬಿಕ ಕಲಹ ಡಿಸ್ಕಸ್ ಮಾಡ್ಬೋದು. ಆದರೆ ಮೆನ್ನಿಗೆ ಅಂದರೆ ಗಂಡಸರಿಗೆ ಮಾತ್ರ 3 ಲಕ್ಷ ಅವಧಿ ಇಟ್ಟಿದ್ದಾರೆ. ವಾರ್ಷಿಕ ಆದಾಯ 3 ಲಕ್ಷದೊಳಗಿದ್ರೆ ಅವ್ರಿಗೂ ಸಹ ನಾವು ಒಂದು ಗೌರ್ಮೆಂಟ್ ಅಡ್ವೊಕೇಟ್ ಕೊಡ್ತೇವೆ. ಬಟ್ ಉಚಿತ ಕಾನೂನು ಸಲಹೆ ಮಾತ್ರ ನಾವು ಯಾರಿಗಾರು ಕೊಡ್ಬೋದು. ಇದು ನಿಮಗೆ ಗೊತ್ತಿರಲಿ, ಇದು ನಿಮಗೆ ಸಂಬಂಧಪಟ್ಟದ್ದು. ಇದಲ್ಲದೆ ಈ ಶ್ರಮ್ ಅಂತ ಒಂದು ಆ್ಯಪ್ ಇದೆ, ಅಂದರೆ ಅಪ್ಲಿಕೇಶನ್ ಅಂತೀನಿ, ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಅಲ್ಲಿ ಕೂಡ ನೀವು ಕಂಪ್ಲೇಂಟ್ ಮಾಡ್ಬೋದು. ಈ ಶ್ರಮಲ್ಲಿ ಕೂಡ ನಿಮಗೆ ಸಮಸ್ಯೆ ಇದ್ದರೆ ಕಂಪ್ಲೇಂಟ್ ಮಾಡ್ಬೋದು. ಬಟ್ ಅದರಲ್ಲಿ ನೀವು ಯೂನಿಯನ್ ಮತ್ತು ಇದರಲ್ಲಿ ರಿಜಿಸ್ಟರ್ ಆಗಿರಬೇಕು ಅಂತ ಒಂದು ಮ್ಯಾಂಡೇಟರಿ ಕ್ರೈಟೀರಿಯಾ ಇದೆ. ಅದಿದ್ದರೆ ನೀವು ಖಂಡಿತವಾಗ್ಲೂ ಅವ್ರಿಗೂ ಕೂಡ ನೀವು ನಿಮ್ಮ ಮನವಿ ಇವತ್ತು ಹೇಗೆ ಕೊಟ್ಟರೋ, ಏನೇನು ಬೇಡಿಕೆಗಳಿದೆಯೋ ಅದೆಲ್ಲ ಬೇಡಿಕೆಗಳನ್ನ ನೀವು ಕೊಡ್ಬೋದು ಅವ್ರಿಗೆ. ಇದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ಒಂದಿದೆ, ಎಲ್ಲದು ಒಮ್ಮೆಲೆ ನಾವು ಪಾಯಿಂಟ್ಸ್ ನೋಡ್ಕೋತಾ ಹೋದರೆ ಅದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಅಂದರೆ, ಪಾಶ್ ಅಂತ ಕೇಳಿದ್ದೀರಾ ಎಲ್ಲರೂ? ಯಾರು ಕೇಳಿದ್ದೀರಾ? ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಕೊಡೋದ್ರ ಬಗ್ಗೆ ಎಲ್ಲರೂ ಕೇಳಿದ್ದೀರಾ? ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಕೇಳಿರಲೇಬೇಕು. 2013 ಹೆಂಗಸರ ಸಲುವಾಗಿ, ಹೆಂಗಸರ ಭದ್ರತೆಗೋಸ್ಕರ ಬಂದಿರೋವಂಥ ಒಂದು ಆ್ಯಕ್ಟ್. ನಿಮಗೆ ಎಂಪ್ಲಾಯರ್ ಇಲ್ಲಪ್ಪ ಇವಾಗ, ಹಾಗಂದ್ರೆ ನೀವು ಯಾರಿಗೆ ಕಂಪ್ಲೇಂಟ್ ಕೊಡ್ತೀರಾ? 2013 ಒಂದು ಆ್ಯಕ್ಟ್ ಏನು ಬಂತೋ ಅದು ಹೇಳುತ್ತೆ, ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ಯಾರು ಕೊಟ್ಟರೆ ಸೊ ನೀವು ಪಾಶ್ ಕೇಸ್ ಹಾಕ್ಬೋದು ಅಂತ. ಪಾಶ್ ಅಂದರೆ ಲೈಂಗಿಕ ದೌರ್ಜನ್ಯ ನನಗೆ ಆಗಿದೆ ಅಂತ ನೀವು ಹಾಕ್ಬೋದು ಕೇಸ್ ಅಂತ, ಎಂಪ್ಲಾಯರ್ ಮೇಲೋ ಅಥವಾ ನಿಮ್ಮ ಕೊಲೀಗ್ ಮೇಲೋ. ಸರಿ, ಹಾಗಾದ್ರೆ ಅನ್ಆರ್ಗನೈಸ್ ಸೆಕ್ಟರ್ ಅಂದರೆ ನಮ್ಗಳಿಗೆ, ಈಗ ನಾವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಿರ್ತೇವೆ, ಒಂದು ಮನೇಲಿ ಅಡುಗೆ ಮಾಡ್ತೇವೆ, ಮತ್ತೆ 1 ಗಂಟೆ ಬಿಟ್ಟು ಇನ್ನೊಂದು ಮನೇಲಿ ಮಾಡ್ತೇವೆ. ಸೊ ನಮಗೆ ಯಾರಿದಾರಪ್ಪ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಕೇಳಿದರೆ, ನೀವು 100% LCC ಅಂತ ಇದೆ, ಅಂದರೆ ಲೋಕಲ್ ಕಮಿಟಿ ಇದೆ. ಲೋಕಲ್ ಕಮಿಟಿಗೆ ಹೋಗಿ ನಿಮ್ಮ ದೂರನ್ನು ಸಲ್ಲಿಸ್ಬೋದು. ಅಂದರೆ ನೀವು ಯಾವ್ದಾದ್ರು ಮನೆಯಲ್ಲಿ ಕೆಲಸ ಮಾಡೋಬೇಕಾದ್ರೆ ನಿಮ್ಮ ಮಾಲಕರು, ಅಂದರೆ ಯಾರು ನಿಮ್ಮನ್ನು ಅಪಾಯಿಂಟ್ ಮಾಡಿದಾರೋ ಅಲ್ಲಿ ಕೆಲಸ ಮಾಡೋದಕ್ಕೆ, ಕೆಲಸದಾರೋ ಆಗಿಯೋ, ಮಕ್ಕಳು ನೋಡ್ಕೊಳ್ಳೋಕ್ಕೋ, ನ್ಯಾನಿ ಥರ ಮಾಡೋರ್ಗೋ, ಅಥವಾ ಸೀನಿಯರ್ ಸಿಟಿಸನ್ಸ್ನ ನೋಡ್ಕೊಳ್ಳೋಕ್ಕೋ, ಅಥವಾ ಯಾವುದೇ ಒಂದು ಡೊಮೆಸ್ಟಿಕ್ ವರ್ಕರ್ ನೀವು ಆಗಿದ್ದಾಗ ನಿಮ್ಮ ಮೇಲೆ ಏನೇ ದೌರ್ಜನ್ಯ ಆದರೂ ಕೂಡ ನೀವು LCCಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಒಂದು ಮಾತ್ರ ಹೇಳ್ತೇನೆ, ಕಂಪ್ಲೇಂಟ್ ಮಾಡಲಿಲ್ಲ ಅಂದರೆ ಯಾರೂ ನಿಮ್ಮ ಪರವಾಗಿ ನಿಲ್ಲೋದಿಲ್ಲ, ನೀವೇ ನಿಮ್ಮ ಪರವಾಗಿ ನಿಲ್ಲಬೇಕು. ಈ ಥರ ಕೇಸಸಲ್ಲಿ ಏನಾಗುತ್ತೆ, ನನ್ನ ಮೇಲೆ ದೌರ್ಜನ್ಯ ಆದರೆ ನಾನು ಭಯದ ಸಲುವಾಗೋ ಅಥವಾ ನಾಚಿಕೆ ಸಲುವಾಗೋ ಇದನ್ನು ಮಾತಾಡೋದೇ ಇಲ್ಲ, ಹೋಗಿ ಹೇಳೋದೇ ಇಲ್ಲ, ನಾನೇ ಸಹಿಸ್ಕೊತೀನಿ, ಕುಗ್ಗಿ ಹೋಗ್ತೇನೆ. ಇದರಿಂದ ಹಾನಿ ಆಗ್ತಾ ಇರೋದು ನನಗೆ ಮತ್ತು ನನ್ನ ಫ್ಯಾಮ್ಲಿಗೆ ಹೊರತು ಬೇರೆ ಯಾರಿಗೂ ಅಲ್ಲ, ಎಲ್ಲರಿಗೂ ಇದು ಒಂದು ಎಂಟರ್ಟೈನ್ಮೆಂಟ್. ಅಥವಾ ನನಗೆ ಆಗಿದೆ ಅಂತ ನಾನು ಹೇಳೋದಕ್ಕೆ ಮುಜುಗರ ಪಟ್ಕೊಂಡ್ರೆ ನನ್ನ ಫ್ಯಾಮ್ಲಿ ಲಾಸ್ ಪಡತ್ತೆ ಹೊರತು ಬೇರೆ ಯಾರೂ ಪಡೋದಿಲ್ಲ. ಅದಕ್ಕೋಸ್ಕರ ಈಗ ಜ್ವರ ಬಂದರೆ ಡಾಕ್ಟರ್ ಹತ್ರ ಹೋಗ್ತೀವಲ್ಲ, ನಾಚ್ಕೋತೀವ ನಾವು? ಇಲ್ಲ ಅಲ್ಲ. ಹಾಗೇ ಕೂಡ ನಿಮಗೆ ಏನೇ ಆದರೂ ಕೂಡ, ಅಥವಾ ನಿಮ್ಮಲ್ಲಿ ಯಾರಿಗಾರು ಬೇರೆಯವ್ರಿಗಾಗಿರ್ಬೋದು, ಫ್ರೆಂಡ್ಸಿಗಾಗಿರ್ಬೋದು, ಖಂಡಿತವಾಗಿಯೂ ಮಾಹಿತಿನ ನೀವು ನಿಮ್ಮ ಗ್ರೂಪಲ್ಲಿ ಶೇರ್ ಮಾಡಿ. LCCಗೆ ಹೋಗ್ಬಿಟ್ಟು ಕಂಪ್ಲೇಂಟ್, ಡಿಸ್ಟ್ರಿಕ್ಟ್ ಆಫೀಸರ್ ಕೆಳಗೆ ಬರುತ್ತೆ, ಅವರು LCC ಕಾನ್ಸ್ಟಿಟ್ಯೂಟ್ ಮಾಡಿರ್ತಾರೆ, LCC ಅಂತ ಒಂದಿದೆ, ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಕಂಪ್ಲೇಂಟ್ ಹೇಳ್ಬೋದು. 15100ಗೆ ಕೂಡ ಕಾಲ್ ಮಾಡಿಬಿಟ್ಟು ಹೇಳ್ಬೋದು. ನಿಮ್ಗಾಗಿದ್ರು ಹೇಳ್ಬೋದು, ಬೇರೆಯವರಿಗೆ ಆಗಿದ್ರು ಕೂಡ ನೀವು ಅವ್ರ ಪರವಾಗಿ ಮಾತಾಡಿಬಿಟ್ಟು ನಮ್ಮ ಹತ್ರ ಅದನ್ನು ತಿಳಿಸ್ಬೋದು. ಇದು ಬೇಕೇ ಬೇಕು ಎಲ್ಲರಿಗೂ. ಪಾಶ್ ನಾವೆಲ್ಲಿ ಹೋದರೂ ಹೇಳ್ತೇವೆ. ಇದನ್ನು ನಾನು ಅನ್ಆರ್ಗನೈಸ್ ಸೆಕ್ಟರ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಕೂಡ ಹೇಳಿದೆ. ಇದಲ್ಲದೆ ಇನ್ನೊಂದು ರೀತಿಯಾದ ಒಂದು ಮಾಹಿತಿ ಬಗ್ಗೆ ನಾವು ಹೇಳಲೇಬೇಕಂತ ನಮಗೆ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಿದೆ. ಯಾಕೆ ಅಂದರೆ ಮಾಹಿತಿ ಸಿಗೋದು ಹೇಗಾಗ್ಬಿಟ್ಟಿದೆ ಅಂತ ಅಂದರೆ, ನಾವು ಗೂಗಲಲ್ಲಿ ಮಾಹಿತಿ ಸಿಗುತ್ತೆ, ಫ್ರೆಂಡ್ಸ್, ರಿಲೇಟಿವ್ಸ್, TV, ಮಾಧ್ಯಮ ಎಲ್ಲ ಕಡೆಯಿಂದ ನಿಮಗೆ ಮಾಹಿತಿ ಸಿಗ್ತಾ ಇರುತ್ತೆ. ಆದರೆ ಯಾವುದು ಖಚಿತವಾಗಿದೆ ಅಂತ ನಿಮಗೆ ಗೊತ್ತಾಗ್ತಿರೋದಿಲ್ಲ. ಬಟ್ ನಮ್ಮಿಂದ ಬಂದಲ್ಲ, ಅಥವಾ ನಾನು ಅಥವಾ ಸರ್ ಅಥವಾ ಯಾರೋ ಕರೆಕ್ಟಾಗಿ ನಿಮಗೆ ಹೇಳಿದರೆ ಹೌದು ಅಂತ ನೀವು ಕಣ್ಮುಚ್ಚಿ ಬಿಲೀವ್ ಮಾಡ್ಬೋದು. ಹಾಗೆ ನಮ್ಮಲ್ಲಿ ಪರ್ಮನೆಂಟ್ ಲೋಕ್ ಅದಾಲತ್ ಅಂತ ಇದೆ. ಈಗ ಜಸ್ಟ್ ನಾನು ಹೇಳಿದೆ ನಿಮಗೆ ಫ್ರೀ ಲೀಗಲ್ ಸರ್ವಿಸ್ ಹೇಗೆ ಕೊಡ್ತೀವಿ ಅಂತ, ಹಾಗೆ ನಮ್ಮಲ್ಲಿ ಕಾಯಂ ಲೋಕ್ ಅದಾಲತ್ ಅಂತ ಇದೆ, ಪರ್ಮನೆಂಟ್ ಲೋಕ್ ಅದಾಲತ್ ಅಂತ ಇದೆ. ನಿಮಗೆ ಯಾವುದೇ ರೀತಿಯಾದ ಸಮಸ್ಯೆ ಇದ್ದರೆ, ಈಗ ಬಿಲ್ ಕಟ್ಟದೇ ಇರೋದು, ಫೋನ್ ಬಿಲ್ಲು, ರೈಲ್ವೆ, ಇನ್ಶೂರೆನ್ಸು, ಮೋಟರ್ ವೆಹಿಕಲ್, ಈ ಥರ ಯಾವುದೇ ಸಮಸ್ಯೆ ಇದ್ದರೂ ನಿಮಗೆ ಕೋರ್ಟು ಕಚೇರಿ ಅಲ್ದಾಡೋದು ಬೇಡಪ್ಪ.
ನೀವು ಕೋರ್ಟಿಗೆ ಹೋದರೆ ಅಯ್ಯೋ ಅದಕ್ಕೆ ತುಂಬ ದುಡ್ಡು ಕಟ್ಟಬೇಕು, ಕೋರ್ಟ್ ಫೀಸ್ ಅಂತ ಇರುತ್ತೆ ಕಟ್ಟಬೇಕು, ಅಥವಾ ನಿಮಗೆ ವರ್ಷಾನುಗಟ್ಟಲೆ ಇದನ್ನು ನನಗೆ ಕೋರ್ಟಿಗೆ ಹೋಗೋಕ್ಕಾಗಲ್ಲ, ಲಾಯರ್ ಫೀಸ್ ಕಟ್ಟಬೇಕು, ಹೀಗೆಲ್ಲ ಇದ್ದರೆ, ಈ ಥರ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲ ಇದ್ದರೆ ಪರ್ಮನೆಂಟ್ ಲೋಕ್ ಅದಾಲತ್ ಅಂತ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಇದ್ದೇ ಇರುತ್ತೆ. ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಇರುತ್ತೆ, 3 ಜಡ್ಜ್ ಇರ್ತಾರೆ ಅದರಲ್ಲಿ, ಡಿಸ್ಟ್ರಿಕ್ಟ್ ಜಡ್ಜೇ ಅಲ್ಲಿ ಕೂತಿರ್ತಾರೆ. ಅಲ್ಲಿ ಹೋಗಿ ನಿಮ್ಮ ಒಂದು ದಾಖಲೆ ನೀಡಿದರೆ, ಎಲ್ಲ ದಾಖಲೆ ಏನೇನಾಗಿದೆ ಅಂತ ಮಾಡಿ ಅರ್ಜಿ ಹಾಕಿದರೆ, ಯಾವುದೇ ಕೋರ್ಟಲ್ಲಿ ಮುಂಚೆ ಹಾಕಿರಬಾರ್ದು ಅದನ್ನ, ಫಸ್ಟ್ ಟೈಮ್ ಪರ್ಮನೆಂಟ್ ಲೋಕ್ ಅದಾಲತಿಗೆ ಹೋಗಿ ರಿಜಿಸ್ಟರ್ ಮಾಡಿದರೆ ಅದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇದ್ದಂಗೆ 3-4 ತಿಂಗಳ ಒಳಗಡೆಗೆ ನಿಮಗೆ ಇಮಿಡಿಯೇಟಾಗಿ ಜಡ್ಜ್ಮೆಂಟ್ ಬರುತ್ತೆ, ಪರವಾಗಿ ಬರುತ್ತೆ ಇಲ್ಲ ವಿರೋಧವಾಗಿ ಬರುತ್ತೆ, ಒಟ್ಟಿನಲ್ಲಿ ಬಂದೇ ಬರುತ್ತೆ. ಸೊ ಕಾಯಂ ಲೋಕ್ ಅದಾಲತ್ ಅದರಲ್ಲಿ ನೀವು ಅರ್ಜಿ ಹಾಕಿ ಸಲ್ಲಿಸ್ಬೋದು, ದೂರು ಸಲ್ಲಿಸ್ಬೋದು. 3 ಜಡ್ಜ್ ಇರ್ತಾರೆ, ಅದನ್ನು ನೀವು ನೆನ್ಪಿಟ್ಕೊಳ್ಳಿ ಯಾವುದೇ ರೀತಿ. ಅಥವಾ ಲೋಕ್ ಅದಾಲತ್ ಅಂತ 3 ತಿಂಗಳಿಗೊಮ್ಮೆ ನಡೀತಾ ಇರುತ್ತೆ. ಆ ಲೋಕ್ ಅದಾಲತಲ್ಲಿ ಕೂಡ ನಿಮ್ದು ಏನಾದ್ರು ಪ್ರಾಬ್ಲಮ್ ಆಗಿದ್ರೆ, ಅಥವಾ ಏನಾದ್ರು ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳಿದೆ ರೈಲ್ವೆ ಅಥವಾ ಆಕ್ಸಿಡೆಂಟ್, ಮೋಟರ್ ವೆಹಿಕಲ್ ಅಥವಾ ಸಿವಿಲ್ ಲ್ಯಾಂಡ್ ಡಿಸ್ಪ್ಯೂಟ್ ಎಷ್ಟೊಂದು ವರ್ಷಗಳಿಂದ ನಿಮ್ಮದು ಸಾಲ್ವ್ ಆಗಲಿಲ್ಲ ಅಂತ ಅಂದರೆ ನಮ್ಮಲ್ಲಿ ಬಂದರೆ, ಆಸ್ತಿ ಪ್ರಕರಣಗಳು ಅಥವಾ ಯಾವ್ದಾದ್ರು ಕೌಟುಂಬಿಕ ಕಲಹಗಳು ಆ ಥರ ಎಲ್ಲ ಬಂದರೆ ಲೋಕ್ ಅದಾಲತ್ ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಅಂದರೆ 3 ತಿಂಗಳಲ್ಲೊಮ್ಮೆ ನಡೆಯುತ್ತೆ. ಈ ಟೈಮ್ 11th ಇದೆ, 11th ಜುಲೈಗೆ ನಡೀತಾ ಇದೆ. ನಮ್ಮಲ್ಲಿ ಬಂದು ಅರ್ಜಿ ಹಾಕಿ ಲೋಕ್ ಅದಾಲತಲ್ಲಿ ಆ ಪ್ರಕರಣಗಳನ್ನು ಇತ್ಯರ್ಥ ಮಾಡ್ಕೋಬೋದು. ಜಡ್ಜಸ್ಸೇ ಕೂತಿರ್ತಾರೆ, ಡಿಸ್ಟ್ರಿಕ್ಟ್ ಜಡ್ಜಸ್ಸೇ ಕೂತಿರ್ತಾರೆ, ಬಂದು ನಿಮ್ಮ ಇದನ್ನು ಸಾಲ್ವ್ ಮಾಡ್ಕೋಬೋದು. ಅರ್ಥ ಆಯ್ತಾ ಎಲ್ಲರಿಗೂ? ಪರ್ಮನೆಂಟ್ ಲೋಕ್ ಅದಾಲತ್ 15100 ನಾಲ್ಸಾ ಹೆಲ್ಪ್ ಲೈನ್ ನಂಬರ್ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಆದಷ್ಟು ಇದನ್ನು ಇನ್ಫಾರ್ಮೇಷನ್ನ ಬೇರೆ ಕಡೆಗೆ ಕೊಡಿ. ಓಕೆ, ಖುಷಿ ಆಯ್ತಾ ಎಲ್ಲರಿಗೂ? ಥ್ಯಾಂಕ್ ಯು ಸೋ ಮಚ್.